ಈ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯನ್ನು ಯಾವಾಗಲೂ ಸುವಾಸನೆಯುಕ್ತವನ್ನಾಗಿಸಲು 10 ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಬಟ್ಟೆನ ಘಮಘಮಿಸುವಂತೆ ಮಾಡುವ ಫ್ಯಾಬ್ರಿಕ್ ಕಂಡೀಷ್ನರನ್ನು ಬಳಸಿಕೊಂಡು ನಿಮ್ಮ ಮನೆಯನ್ನು ಕೂಡ 24 ಗಂಟೆ ಘಮಘಮಿಸುವಂತೆ ಮಾಡಬಹುದು. ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳದೆ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ. ಈ ಟಿಪ್ಸ್ಗಳನ್ನು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲನೇ ಟಿಪ್ಸ್ ಏನೆಂದರೆ, ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೀನಿ. ಈಗ ಫುಡ್ ಎಲ್ಲ ತರ್ತಿರಲ್ಲ, ಊಟ ಎಲ್ಲ ತರುವಂತಹ ಚಿಕ್ಕ ಡಬ್ಬಿ ಬರುತ್ತಲ್ಲ, ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಂಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಫ್ಯಾಬ್ರಿಕ್ ಕಂಡೀಷ್ನರನ್ನು ಬಳಸ್ಕೊಳ್ಬೋದು. ಇಂಥದ್ದೇ ಬ್ರ್ಯಾಂಡ್ ಬೇಕಂತೇನಿಲ್ಲ, ಯಾವುದೇ ಬೇಕಾದರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಿನ ಜೊತೆ ಚೆನ್ನಾಗಿ ಕಂಫರ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ಲ ಲವಂಗ, ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಡ್ತಾ ಇದ್ದೀನಿ. ಒಂದು 10 ರಿಂದ 12 ಲವಂಗವನ್ನು ಇಟ್ಕೊಂಡಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಇರುತ್ತೆ, ಒಳ್ಳೆ ಘಮ ಬರುತ್ತೆ. ಹಾಗಾಗಿ ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಬೇ ಲೀಫ್ ಅಂತೀವಲ್ಲ, ಪಲಾವ್ ಎಲೆ, ಪಲಾವ್ ಮಾಡೋದಕ್ಕೆ ಉಪಯೋಗಿಸುವಂತಹ ಪಲಾವ್ ಎಲೆಯನ್ನು ಕೂಡ ಇದ್ರ ಜೊತೆಗೆ ಇಟ್ಕೊಂಡು ಇದನ್ನು ಮುಚ್ತಾ ಇದ್ದೀನಿ. ಮುಚ್ಚಿದ ನಂತರ ಇದನ್ನು ಹಾಗೆ ಇಡೋದಕ್ಕಾಗಲ್ಲ, ಹಾಗಾಗಿ ಇದನ್ನು ನಾನು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೋರ್ಕ್ ಬರುತ್ತಾರೆ, ಈ ರೀತಿ ಸ್ಪೂನನ್ನು ಬಳಸ್ಕೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗಲೇ ಇದ್ರ ಘಮ ಅನ್ನೋದು ಎಲ್ಲ ಕಡೆ ಬರುತ್ತೆ. ನೋಡಿ, ಈ ರೀತಿ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಇದ್ರ ಮುಚ್ಚಳಕ್ಕೆ. ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಇದನ್ನು ನೀವು ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ರೂಮಲ್ಲಿ, ಹಾಲಲ್ಲಿ, ಅಡುಗೆ ಮನೆಯಲ್ಲಿ, ಟಾಯ್ಲೆಟ್ಗಳಲ್ಲೂ ಕೂಡ ಇದನ್ನು ಇಟ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಎರಡನೇ ಟಿಪ್ಸ್ ಏನಂದರೆ, ನೋಡಿ, ಈ ರೀತಿ ಸ್ಪಾಂಜ್ ಬರುತ್ತಲ್ಲ ಪಾತ್ರೆ ತೊಳೆಯುವಂಥದ್ದು, ಇದಕ್ಕೆ ನಾನು ಕಂಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಂಫರ್ಟನ್ನು ಹಾಕಿಬಿಟ್ಟು ಇದನ್ನು ನೀವು ಟಾಯ್ಲೆಟಲ್ಲಿ ಇಟ್ಕೊಳ್ಬೋದು. ಆವಾಗ ಟಾಯ್ಲೆಟಲ್ಲೆಲ್ಲ ಬ್ಯಾಡ್ ಸ್ಮೆಲ್ಲೆಲ್ಲ ಬರುತ್ತಲ್ಲ, ಆವಾಗ ಇದನ್ನು ಇಟ್ಬಿಟ್ರೆ ಯಾವಾಗಲೂ ಒಳ್ಳೆ ಸ್ಮೆಲ್ ಅನ್ನೋದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ನೋಡಿ, ಮೂರನೇ ಟಿಪ್ಸ್ ನೋಡ್ಕೊಳ್ಬೋದು. ನೋಡಿ, ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೀರು ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆದ ನಂತರ, ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ 2 ಡ್ರಾಪ್ಸ್ ಆಗೋಷ್ಟು, ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಂಫರ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು. ನೀವು ಅಡುಗೆ ಮನೆಯಲ್ಲೆಲ್ಲ ಏನೆಲ್ಲ ಫ್ರೈ ಮಾಡ್ತೀರಾ ಅಥವಾ ಎಣ್ಣೆನೆಲ್ಲ ಕರಿತೀರಾ, ಅದರದ್ದೇ ಸ್ಮೆಲ್ ಬರ್ತಾ ಇರುತ್ತೆ, ಕಮ್ಮಿ ಆಗೋದಿಲ್ಲ. ಈ ರೀತಿ ಮಾಡಿಕೊಂಡ್ರೆ ಕೂಡಲೇ ಆ ಬ್ಯಾಡ್ಸನ್ ಮೇಲೆಲ್ಲ ಹೋಗಿಬಿಟ್ಟು ಒಳ್ಳೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ 4ನೇ ಟಿಪ್ಸ್ ಏನಂದರೆ, ನೋಡಿ, ಈ ರೀತಿ ಒಂದು ಸ್ಪ್ರೇ ಬಾಟ್ಲಿ ತೊಗೊಳ್ಬೇಕು ಆಗುತ್ತೆ. ನೀವು ಕಾಸ್ಟ್ಲಿ ಏರ್ ಫ್ರೆಶ್ನರ್ ಎಲ್ಲ ಬಳಸೋದಕ್ಕಿಂತ ಸಿಂಪಲಾಗಿ 3-4 ರೂಪಾಯಿಂದನೇ ಮನೆಯಲ್ಲೇ ಏರ್ ಫ್ರೆಶ್ನರನ್ನು ಮಾಡ್ಕೊಳ್ಬೋದು. ನೋಡಿ, ನೀರನ್ನು ತುಂಬಿಸ್ಬಿಟ್ಟು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಂಫರ್ಟನ್ನು ಹಾಕ್ಕೊಂಡಿದ್ದೀನಿ. ಫ್ಯಾಬ್ರಿಕ್ ಕಂಡೀಷ್ನರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಶೇಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದು. ಸೇಮ್ ಹೇಗೆ ನೀವು ಏರ್ ಫ್ರೆಶ್ನರನ್ನು ಉಪಯೋಗಿಸ್ತೀರಾ ಅದೇ ರೀತಿ ಇದನ್ನು ಮಾಡ್ಕೊಳ್ಳಿ. ನೋಡಿ, ಇದನ್ನು ನಾನು ಅಡುಗೆ ಮನೆಯ ಕೌಂಟರ್ ಟಾಪ್ ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆಲ್ಲ ಈ ರೀತಿ ಮಾಡ್ಕೊಳ್ಬೋದು. ಇನ್ನೊಂದು ಟಿಪ್ಸ್ ನೋಡಿ, ಈ ರೀತಿ ಸ್ಕ್ರೀನೆಲ್ಲ ಇರುತ್ತಲ್ಲ ಮನೆಯೆಲ್ಲ, ಅದಕ್ಕೆ ಕೂಡ ಸ್ಪ್ರೇ ಮಾಡ್ಕೊಳ್ಬೋದು. ಸ್ಕ್ರೀನೆಲ್ಲ ಯಾವಾಗಲೂ ವಾಶ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಈ ರೀತಿ ಸ್ಪ್ರೇ ಮಾಡಿಕೊಂಡ್ರೆ ಒಳ್ಳೆ ಘಮ ಘಮ ಬರ್ತಾ ಇರುತ್ತೆ, ಒಳ್ಳೆ ಸುವಾಸನೆಯುಕ್ತವಾಗಿರುತ್ತೆ ಮನೆಯೆಲ್ಲ. ಹಾಗೆ ಸೋಫಾ ಎಲ್ಲ ಇರುತ್ತಲ್ಲ, ಸೋಫಾ ಪಿಲ್ಲೋಗೆ, ಸೋಫಾಕ್ಕೆ ಈ ರೀತಿ ಸ್ಪ್ರೇ ಮಾಡ್ಕೊಳ್ಬೋದು. ಅಥವಾ ಬೆಡ್ಗೆಲ್ಲ ಈ ರೀತಿ ಸ್ಪ್ರೇ ಮಾಡ್ಕೊಳ್ಬೋದು. ಪಿಲ್ಲೋಗೆ, ಪಿಲ್ಲೋ ಕವರ್ ಮೇಲ್ಗಡೆ ಎಲ್ಲ ಇದನ್ನು ಸ್ಪ್ರೇ ಮಾಡ್ಕೊಳ್ಬೋದು. ಇದಲ್ಲದೆ ಡೋರ್ ಮ್ಯಾಟ್ಗೆಲ್ಲ ಇದನ್ನು ಸ್ಪ್ರೇ ಮಾಡ್ಕೊಳ್ಬೋದು. ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಈ ರೀತಿ ಸಿಂಪಲ್ ಆಗಿರುವಂತಹ ಟಿಪ್ಸನ್ನು ಉಪಯೋಗಿಸ್ಕೊಂಡು ನಿಮ್ಮ ಮನೆಯನ್ನು ಸುವಾಸನೆಯುಕ್ತವನ್ನಾಗಿ ಮಾಡ್ಕೊಳ್ಬೋದು. ಇನ್ನೊಂದು ಟಿಪ್ಸ್ ಏನಂದರೆ, ನೋಡಿ, ನಾನು ಮನೆಯನ್ನು ಒರೆಸ್ತೀನಲ್ಲ, ಆವಾಗ ಕೂಡ ಈ ಕಂಫರ್ಟನ್ನು ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಮನೆಯೂ ಕ್ಲೀನ್ ಆಗುತ್ತೆ, ಹಾಗೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಇದಲ್ಲದೆ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಐರನ್ ಮಾಡುವಾಗ ಕೂಡ ಈ ಸ್ಪ್ರೇ ಬಾಟ್ಲನ್ನು ಉಪಯೋಗಿಸ್ಕೊಂಡು ಸ್ಪ್ರೇ ಮಾಡಿಕೊಂಡು ಐರನ್ ಮಾಡ್ಕೊಳ್ಬೋದು. ಬಟ್ಟೆನ ವಾಶ್ ಮಾಡ್ಕೊಳ್ಳುವಾಗ ಕಂಫರ್ಟನ್ನು ಹಾಕಿಬಿಟ್ಟೆ ವಾಶ್ ಮಾಡ್ತೀರಾ, ಆದರೂ ಸ್ವಲ್ಪ ಸ್ಮೆಲ್ಲೆಲ್ಲ ಹೋದರೆ ನೀವು ಪರ್ಫ್ಯೂಮ್ ಹಾಕ್ಕೊಳ್ತೀರಾ. ಪರ್ಫ್ಯೂಮ್ ಹಾಕೋ ಬದಲಿಗೆ ಈ ರೀತಿ ಮಾಡ್ಕೊಳ್ಳಿ. ಕೆಲವು ಐರನ್ ಬಾಕ್ಸಲ್ಲಿ ಸ್ಪ್ರೇ ಇರುತ್ತೆ, ಇದಿಲ್ಲ ಅಂದರೆ ಈ ರೀತಿ ಸ್ಪ್ರೇ ಬಾಟ್ಲನ್ನು ಉಪಯೋಗಿಸ್ಕೊಂಡು ಸ್ಪ್ರೇ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ಸ್ ಏನಂದರೆ, ನೋಡಿ, ನಾನು ಮೊದಲಿಗೆ ಬಿಸಿ ಮಾಡ್ಕೊಂಡಿದ್ನಲ್ಲ ಕಂಫರ್ಟ್ ಹಾಕ್ಬಿಟ್ಟು ನೀರನ್ನು, ಆ ನೀರನ್ನು ಬಿಸಾಕಬೇಕಾಗೇನಿಲ್ಲ. ಅದನ್ನು ಒಂದು ಬಾಟ್ಲಿಗೆ ಹಾಕಿಬಿಟ್ಟು ತುಂಬಿಸಿಟ್ಕೊಳ್ಳಿ. ನೋಡಿ, ಈ ರೀತಿ ತುಂಬಿಸಿಟ್ಕೊಂಡ ನಂತರ ಇದು ಮುಚ್ಚಳ ಇದೆಯಲ್ಲ, ಅದಕ್ಕೆ ನಾನು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಿನ್ನನ್ನು ಉಪಯೋಗಿಸ್ಕೊಂಡು. ಇದನ್ನು ನೀವು ಸೈಡಲ್ಲಿ ಇಟ್ಕೊಳ್ಬೋದು ಅಡುಗೆ ಮನೆಯಲ್ಲಿ ಅಥವಾ ಟಾಯ್ಲೆಟಲ್ಲೆಲ್ಲ. ನೋಡಿ, ಈ ರೀತಿ ಸಿಂಕ್ಗೆಲ್ಲ ಈ ರೀತಿ ಹಾಕ್ಕೊಂಡ್ರೆ
ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ ವಾಶ್ ಬೇಸಿನ್ಗೆಲ್ಲ. ಹಾಗೆ ಟಾಯ್ಲೆಟಲ್ಲಿ ಕೂಡ ಇದನ್ನು ಸ್ಪ್ರೇ ಮಾಡ್ತಾ ಇರ್ಬೋದು. ನೆಕ್ಸ್ಟ್ ಟಿಪ್ಸ್ ಏನಂದರೆ, ನಿಂಬೆ ಹಣ್ಣು ಇರುತ್ತಲ್ಲ, ಇದನ್ನು ಈ ರೀತಿ 4 ಭಾಗ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಇದನ್ನೊಂದು ಬೌಲಲ್ಲಿ ಇಟ್ಕೊಳ್ಳಿ. ಒಂದು ಪ್ಲಾಸ್ಟಿಕ್ ಬೌಲ್ ಇದ್ದರೆ ಅದ್ರಲ್ಲಿ ಕೂಡ ಉಪಯೋಗಿಸ್ಕೊಳ್ಬೋದು, ಅಥವಾ ಟೀ ಕಪ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಕೂಡ ಇದನ್ನು ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬೇಕಿಂಗ್ ಸೋಡಾ ಅನ್ನೋದು ಈ ಬ್ಯಾಡ್ ಸ್ಮೆಲ್ನೆಲ್ಲ ಬೇಗ ಅಬ್ಸಾರ್ಬ್ ಮಾಡುತ್ತೆ, ಹಾಗಾಗಿ ನಾನು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಉಪ್ಪು ಅಥವಾ ಸಾಲ್ಟ್, ಇದು ಅಂದರೆ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಕೂಡ ಉಪಯೋಗಿಸ್ಕೊಳ್ಬೋದು. ಅದಕ್ಕೆ ಕಂಫರ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನು ಹಾಗೆ ಇಟ್ಬೇಡಿ, ಯಾಕೆಂದರೆ ನೊಣ ಎಲ್ಲ ಆಗ್ತಾ ಇರುತ್ತೆ, ಹಾಗಾಗಿ ಇದನ್ನು ಮುಚ್ಚಬೇಕಾಗತ್ತೆ. ತೆಳುವಾದ ಕಾಟನ್ ಬಟ್ಟೆ ಇದ್ದರೆ ಅದನ್ನು ಕೂಡ ಹಾಕಿಬಿಟ್ಟು ಮುಚ್ಕೊಳ್ಬೋದು, ಅಥವಾ ಈ ರೀತಿ ಪೇಪರನ್ನು ಹಾಕಿಬಿಟ್ಟು ಈ ರೀತಿ ಟೈ ಮಾಡ್ಕೊಳ್ಳಿ ರಬ್ಬರಿಂದ. ಮೇಲ್ಗಡೆ ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ಕೊಳ್ಳಿ ಪಿನ್ನಿಂದ, ಯಾಕೆಂದರೆ ಇದರಿಂದ ಘಮ ಬರ್ತಾ ಇರುತ್ತೆ. ಇದನ್ನು ನೀವು ಒಂದು 3-4 ದಿವಸಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ಬೋದು. ಬೇರೆದೆಲ್ಲ ನೀವು ಈಗ ನಾನು ಮೊದಲಿಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಒಂದು 10-15 ದಿವಸ ಇಟ್ಟರು ಘಮ ಬರ್ತಾ ಇರುತ್ತೆ. ಬೇಕಾದರೆ ಅದಕ್ಕೆ ಮಿಡ್ಲಲ್ಲಿ ನೀವು ಸ್ವಲ್ಪ ಕಂಫರ್ಟನ್ನು ಹಾಕಿ ಮಿಕ್ಸ್ ಮಾಡಿನೂ ಇಡ್ಬೋದು. ಈ ರೀತಿ ಹಾಳಾದ ನಿಂಬೆಹಣ್ಣು ಇದ್ದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಕೂಡ ಕಂಫರ್ಟನ್ನು ಹಾಕ್ಕೊಳ್ಬೋದು. ಹಾಳಾದ ನಿಂಬೆಹಣ್ಣು ಇದ್ದರೆ ಬಿಸಾಕಬೇಡಿ, ಈ ರೀತಿಯೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಿಂಬೆಹಣ್ಣಿನ ಫ್ಲೇವರ್ ಜೊತೆಗೆ ಕಂಫರ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಹಾಗೆ ಬಟ್ಟೆ ಅಥವಾ ಪೇಪರ್ನ ಸಹಾಯದಿಂದ ಈ ರೀತಿ ಮುಚ್ಚಿಡಬೇಕಾಗತ್ತೆ. ಹಾಗೆ ಇದನ್ನು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡಿಬಿಟ್ಟು ಇದನ್ನು ನೀವು ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ಹಾಲಲ್ಲಿ, ರೂಮಲ್ಲಿ, ಅಡುಗೆ ಮನೆಯಲ್ಲಿ, ಟಾಯ್ಲೆಟಲ್ಲಿ, ಎಲ್ಲಿ ಬೇಕಾದರೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ, ಒಳ್ಳೆ ಘಮ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಾಸ್ಟ್ಲಿ ಏರ್ ಫ್ರೆಶ್ನರನ್ನು ತಂದರೂ ಕೂಡ ಅದು ಬೇಗನೆ ಖಾಲಿ ಆಗುತ್ತೆ. ಇದಾದರೆ ಆಗಲ್ಲ. ಕೇವಲ 3 ಅಥವಾ 4 ರೂಪಾಯಲ್ಲಿ ಮನೆಯನ್ನೆಲ್ಲ ಘಮಘಮಿಸುವಂತೆ ಮಾಡ್ಕೊಳ್ಬೋದು. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಟಿಪ್ಸ್ ಅಥವಾ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಧನ್ಯವಾದಗಳು.